ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಏನು ಪನ್ನೀರ್ ತಿನ್ಬೇಕು ಅನ್ಸಿತ್ತು, ಅದಕ್ಕೆ ಪನ್ನೀರ್ ಬಟರ್ ಮಸಾಲ ಮಾಡಿದ್ವಿ. ಭಾಳ ಈಸಿ ರೆಸಿಪಿ, ಪಟ್ಟನ ಮಾಡಿದ್ವಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಒಂದು ಹಂಚಿಟ್ಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ಬಟರ್, ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಂತಂದು ಉಳ್ಳಾಗಡ್ಡಿ ಫಸ್ಟಿಗೆ ಹಾಕ್ಕೊಳಕತ್ತೀನಿ. ಆಮೇಲೆ ಅದಕ್ಕೆ ಶುಂಠಿ, ಒಂದು 4-5 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಅವು ಚಲೋತ್ನಾಗ ಫ್ರೈ ಆದಮೇಲೆ 1-2 ಏಲಕ್ಕಿ, ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಅದು ಎಲ್ಲ ಫ್ರೈ ಆದಮೇಲೆ ನಾವು ಇನ್ನೇನು ಆಫ್ ಮಾಡ್ತೀವಿ ಅನ್ನೋದು 2 ನಿಮಿಷ ಮುಂಚೆ ಒಂದು 10-15 ಗೋಡಂಬಿ ಹಾಕ್ಕೊಂಡು ಅದನ್ನು ಚಲೋತ್ನಾಗ ಫ್ರೈ ಮಾಡಿ ಒಂದು ಪ್ಲೇಟ್ನಾಗ ತಗೊಂಬಿಡೋದು. ಅದೆಲ್ಲ ತೆಗೆದು ಟೊಮ್ಯಾಟೋನ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಬೇಕಂದ್ರೆ ಅದ್ರಾಗೆ ಫ್ರೈ ಮಾಡ್ಕೋಬೋದು. ಅದು ಭಾಳ ಮೆತ್ತಗೆ ಆಗ್ಬಿಡ್ತೈತಿ, ಜಲ್ದಿ ಫ್ರೈ ಆಗ್ತೈತಿ ಅಂತಂದು ನಾನು ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಂಡೀನಿ. ಅದು ಆಮೇಲೆ ಫ್ರೈ ಮಾಡ್ಕೊಂಡಿದ್ದು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಅವನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಇಲ್ಲಿ ಕಲರ್ ಬರೋದು ಸಂಬಂಧ ನಾನಿಲ್ಲಿ 1 ಸ್ಪೂನ್ ಖಾರದ ಪುಡಿ ಹಾಕಕತ್ತೀನಿ ರೀ. ಅಚ್ಚ ಖಾರದ ಪುಡಿ, ನಿಮಗೆ ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆ ರೆಡಿ ಆಗೈತಿ. ಈಗ ಪನ್ನೀರ್ ರೆಡಿ ಮಾಡ್ಕೊಳ್ಳೋಣ ಅಂತ ಪನ್ನೀರ್ನೆಲ್ಲ ಕ್ಯೂಬ್ ಶೇಪ್ ಒಳಗೆ ಕಟ್ ಮಾಡ್ಕೊಳಕತ್ತೀನಿ. ನಾನು ಸ್ವಲ್ಪ ಸಣ್ಣ ಪನ್ನೀರ್ ಇದ್ರೂ ಇಷ್ಟ ಆಗ್ತೈತಿ ಹುಡುಗರಿಗೆಲ್ಲ ಅಂತಂದು ನಾನು ಸಣ್ಣ ಕಟ್ ಮಾಡ್ಕೊಳಕತ್ತೀನಿ ರೀ. ಇದು ಸೈಜ್ ನಿಮ್ಮ ಇಷ್ಟ. ನಿಮಗೆ ಸ್ವಲ್ಪ ಪನ್ನೀರ್ ದೊಡ್ಡ ಸೈಜ್ ಒಳಗೆ ಬೇಕು ಅಂತಂದರೆ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೋಬೋದು. ಆಮೇಲೆ ಮತ್ತೆ ಇನ್ನೊಂದು ಬಾಳ್ಗೆ ಇಟ್ಕೊಂಡು 1 ಸ್ಪೂನ್ ಬಟರ್ ಹಾಕಿ ಈಗೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಪನ್ನೀರ್, ಅವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಅವೆಲ್ಲ ಏನಂದ್ರೆ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ಮಟ್ಟ ಚಲೋತ್ನಾಗ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಇವನ್ ಫ್ರೈ ಮಾಡಿದ ಪನ್ನೀರು ಇಷ್ಟ ಆಗಂಗಿಲ್ಲ. ಸೊ ಅದು ಅವ್ರ ಚಾಯ್ಸ್. ಪನ್ನೀರ್ ಫ್ರೈ ಮಾಡೋದು ಬೇಡ ಅಂದರೆ ಇವನ್ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ಬಟ್ ಪನ್ನೀರ್ ಫ್ರೈ ಮಾಡಿದರೆ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ. ಸೊ ಹೋಟೆಲ್ ಒಳಗೆಲ್ಲ ಸಿಗ್ತೈತಲ್ಲ, ಹಂಗೆ ಟೇಸ್ಟ್ ಬರ್ತೈತಿ. ಸೊ ಅದಕ್ಕೆ ಅವೆಲ್ಲ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಫ್ರೈ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೈತಿ. ಈಗ ಅದನ್ನು ನಾನೆಲ್ಲ ಒಂದು ಪ್ಲೇಟ್ನಾಗ ತಕ್ಕೊಂಡು ಅದೇ ಬಾಳ್ಗಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡು ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಆಮೇಲೆ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕೊರಿಯಂಡರ್ ಪೌಡರು, 1.5 ಸ್ಪೂನ್ ಖಾರ ಹಾಕೋಬೇಕು. ನಮಗೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವಿಲ್ಲಿ ಖಾರ ಯೂಸ್ ಮಾಡಕತ್ತೀವಿ. ನಿಮ್ದು ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕೋರಿ. ಅದು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಮಸಾಲ, ಅದನ್ನು ಹಾಕ್ಕೊಂಡು ಚಲೋತ್ನಾಗ ಕಲಿಸ್ಕೊಂಡು ಲೋ ಫ್ಲೇಮ್ನಾಗ ಇಟ್ಟು ಅದು ಫ್ರೈ ಆಗಕ್ಕೆ ಬಿಟ್ಬಿಡ್ಬೇಕು. ಅದು ಏನು ಹಸಿ ಸ್ಮೆಲ್ ಇರ್ತೈತಿ ಅದೆಲ್ಲ ಹೋಗೋಕ್ಕೆ ಫ್ರೈ ಆಗಕ್ಕೆ ಬಿಟ್ಬಿಡ್ಬೇಕು. ನಿಮಗೆ ಅದು ಆಗೈತಿ ಅಂತಂದು ಹೆಂಗೆ ಗೊತ್ತಾಗುತ್ತಾ ಅಂತಂದ್ರೆ ಮೇಲೆ ಆಯಿಲ್ ಬಿಟ್ಕೊಂಡಂಗೆ ಆಗ್ತೈತಿ. ಹಂಗಾಗ ಮಟ್ಟ ಬಿಟ್ಬಿಡ್ಬೇಕು. ಅದೆಲ್ಲ ಚಲೋತ್ನಾಗ ಫ್ರೈ ಆದಮೇಲೆ ನಾವು ಪನ್ನೀರ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಅವನ್ನೆಲ್ಲದನ್ನು ಇದಕ್ಕೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ 10 ನಿಮಿಷ ಮುಚ್ಚಳ ಮುಚ್ಚಿ ಅದು ಚಲೋತ್ನಾಗ ಅದು ಫ್ಲೇವರ್ ಎಲ್ಲ ಮಸಾಲೆ ಫ್ಲೇವರ್ ಎಲ್ಲ ಪನ್ನೀರ್ ಒಳಗೆ ಹೋಗ್ತೈತಿ. ಮುಚ್ಚಿ ಬಿಟ್ಬಿಡ್ಬೇಕ್ರಿ. ಅದಾದಮೇಲೆ ಕಸ್ತೂರಿ ಮೇಥಿ ಇರ್ತೈತಲ್ಲ ಅದನ್ನು ಮೇಲೆ ನಾವು ಗಾರ್ನಿಷ್ ಮಾಡಿ ಅದನ್ನು ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕು. 5 ನಿಮಿಷ ಆದಮೇಲೆ ಟೇಸ್ಟಿ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿರ್ತೈತೆ.